ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ನೋಡೋಣ. ವಿದ್ಯಾರ್ಥಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಕನ್ನಡದಲ್ಲಿ ಹಾಕಿದ್ದೀವಿ, ಇಂಗ್ಲೀಷ್ನಲ್ಲಿ ಹಾಕಿದ್ದೀವಿ. ವಿಶೇಷವಾಗಿ ನಾವು ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ಅಂತ ಏನು ಸರಣಿಗಳನ್ನು ಹಾಕಿದ್ದೀವಲ್ಲ, ಅಲ್ಲಿಂದ ತುಂಬಾ ಕ್ವಶನ್ಸ್ಗಳು ಬಂದಿದ್ದಾವೆ. ಮತ್ತು ಕನ್ನಡದ ಒಂದೇ ಒಂದು ವಿಡಿಯೋದಿಂದ 33 ಮಾರ್ಕ್ಸ್ ಕ್ವಶನ್ಸ್ ಬಂದಿತ್ತು. ಯಾರು ಕ್ಲಿಯರಾಗಿ ನೋಡಿದ್ರಿ ಗೊತ್ತಾಗ್ತದೆ. ಇನ್ನು ಇಂಗ್ಲೀಷ್ ಆಗಬೇಕಾಗಿದೆ. ಇಂಗ್ಲೀಷ್ನಲ್ಲಿನೂ ಕೂಡ ಎಷ್ಟು ಅಂಕಗಳ ಪ್ರಶ್ನೆಗಳು ಬಂದಿದ್ದಾವೆ ಅನ್ನೋದನ್ನು ನೆಕ್ಸ್ಟ್ ಹೇಳ್ತೀವಿ. ಸೊ ಈ ವಿಡಿಯೋದಲ್ಲಿ ಖಂಡಿತವಾಗಿಗಳು ನಾವು 40ರಿಂದ 50 ಅಂಕಗಳ ಕ್ವಶನ್ಸ್ಗಳನ್ನು ಬರಬಹುದು ಅಂತಕ್ಕಂಥ ಎಕ್ಸ್ಪೆಕ್ಟ್ ಇದೆ. ಯಾಕಂದರೆ ಹಿಂದಿ ಅಂತಕ್ಕಂಥದ್ದು ನನ್ನ ಸಬ್ಜೆಕ್ಟು. ಸೊ ಡೆಫಿನೆಟ್ ಆಗಿ ತಾವೇನು ಮಾಡ್ತೀರಿ, ಅಂಕಗಳನ್ನು ಗಳಿಸ್ತೀರಿ. ಚೆನ್ನಾಗಿ ಇದಕ್ಕೆ ಉತ್ತರಗಳನ್ನು ಪ್ರಾಕ್ಟೀಸ್ ಮಾಡಿ. ಇದಕ್ಕೆಲ್ಲ ಉತ್ತರಗಳನ್ನ ನಾವು ಕ್ವಶನ್ ಆನ್ಸರ್ಸ್ ವಿಡಿಯೋಗಳಲ್ಲಿ ಹಾಕಿದ್ದೀವಿ. SSLC ಹಿಂದಿ ಪ್ರಶ್ನೋತ್ತರ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದ್ದರೆ ಅಲ್ಲಿ ಹೋಗಿ ಎಲ್ಲ ಪಾಠದ ವಿಡಿಯೋಗಳನ್ನು ನೋಡಿದರೆ ಖಂಡಿತವಾಗಿ ನೀವುಗಳು ಅಂಕಗಳನ್ನು ಗಳಿಸ್ತೀರಿ. ಸೊ ನೋಡುವ ಏನೆಲ್ಲ ಇದಾವಂತ. ಅತಿ ಸಂಭಾವ್ಯ ಪ್ರಶ್ನೆ, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳು ಇದ್ದಾವೆ. ಸೊ ಭಾರತ್ ಮಾँ की ಪ್ರಕೃತಿ ಸೌಂದರ್ಯ का वर्णन कीजिए, ಮಾತೃಭೂಮಿ का ಸ್ವರೂಪ कैसे ಸುಶೋಭಿತ है. ಈ ಪದ್ಯದಿಂದ ಮಾತೃಭೂಮಿದಿಂದ ಈ ಎರಡು ಕ್ವಶನ್ಸ್ಗಳು ತುಂಬಾ ಇಂಪಾರ್ಟೆಂಟ್. ಒಂದು ಪ್ರಕೃತಿ ಸೌಂದರ್ಯ, ಇನ್ನೊಂದು ಸ್ವರೂಪ. ಅದು ಖಂಡಿತವಾಗಿ 2 ಅಥವಾ 3 ಅಂಕಕ್ಕೆ ಕೊಡ್ತಾರೆ. ಇನ್ ಕೇಸ್ ನಿಮಗೆ ಎಲ್ಲಾದರೂ ಸಾರಾಂಶ ಭಾವಾರ್ಥ ಬರಲಿಕ್ಕೆ ಹೇಳಿದ್ರೆ 2 ಜಾಯಿನ್ ಮಾಡಿ ಬರೀತಕ್ಕಂಥದ್ದು ಕೂಡ ಆಗಬೇಕು. ಇನ್ನು कश्मीरी सेब कहानी से आपको क्या सीख मिलती है, दुकानदार ने लेखक से क्या कहा. ಅವೆರಡು ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟ್ ಅದಾವೆ. ಲೇಖಕ ಜಿ ಕ್ಯೂ ಲಲ್ಚಾ ಊಟ, ಇದು 1 ಅಂಕ. ಸೇಬ್ ಕಿ ಹಾಲತ್ ಇದೆ, ಅದು ಅನುರೂಪತದಲ್ಲಿನೂ ಕೂಡ ವಿದ್ಯಾರ್ಥಿಗಳು ಬರ್ಬೋದು. ಇಲ್ಲಿಂದ ಅನುರೂಪತದಲ್ಲಿ ಪ್ರಶ್ನೆಗಳು ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದ್ದಾವೆ. ಬಟ್ ಮೋಸ್ಟ್ ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ಕ್ವಶನ್ಸು ದುಕಾನ್ದಾರ್ನೆ ಲೇಖಕ್ ಸೆ ಕ್ಯಾ ಕಹಾ ಮತ್ತು ಕಶ್ಮೀರಿ ಸೇಬ್ ಕಹಾನಿ ಸೆ ಆಪ್ಕೋ ಕ್ಯಾ ಸೀಖ್ ಮಿಲ್ತಿ ಹೈ. ಇನ್ನು ಲೇಖಿಕಾನೆ ಗಿಲ್ಲು ಕೆ ಪ್ರಾಣ ಕೈಸೆ ಬಚಾಯಿ ಅಂತ ಇದೆ. ಸೊ ಅದನ್ನು ತಾವುಗಳು ಸ್ವಲ್ಪ ನೋಡ್ಕೊಡ್ರಿ. ಆ ಪ್ರಶ್ನೆ ಉತ್ತರ ಗಿಲ್ಲು ಕೆ ಕಾರ್ಯಕಲಾಪ. ಇಲ್ಲಿ 2 ಕ್ವಶನ್ಸ್ಗಳು ಜಾಯಿನ್ ಆಗಿದ್ದಾವೆ. ಒಂದೇದು लेखिका का ध्यान आकर्षित करने के लिए गिल्लू क्या करता था और लेखिका को चौंकाने के लिए गिल्लू कहाँ का छिप जाता था ಅಂತ ಇದೆ. ಅವೆರಡರ ಆನ್ಸರ್ಸ್ಗಳನ್ನು ಇದರಲ್ಲಿ ಬಂದರೆ ಆಗ್ತದೆ. ಸೊ ಟೋಟಲಿ ಈ ಕ್ವಶನ್ ಇನ್ನೂ 2 ಕ್ವಶನ್ಸ್ಗಳನ್ನು ಒಳಗೊಂಡದ. ಇನ್ನು ಗಿಲ್ಲುಗೆ ಅಂತಿಮ ದಿನ ಇದೆ. ಇನ್ನು ಮೋಸ್ಟ್ ನಾವು ಏನು ಹೇಳ್ಬೋದು ಅಂದರೆ ಮಹಾದೇವಿ ವರ್ಮಾಜಿ ಕಿ ಮಮತಾ. ವಿದ್ಯಾರ್ಥಿಗಳೇ 20% ಡಿಫಿಕಲ್ಟಿ ಲೆವೆಲ್ ಇರೋದ್ರಿಂದ ಕ್ವಶನ್ಸ್ ಟಫ್ ಬಂದೇ ಬರ್ತವೆ. ಸೊ ಅದಕ್ಕಾಗಿ ತಾವು ಚೆನ್ನಾಗಿ ಓದಲೇಬೇಕು. ಇನ್ನು ಪ್ರಕೃತಿ ಪರ ಸರ್ವತ್ರ ಹೇ, ವಿಜಯ್ ಪುರುಷ ಆಸೀನ್ ಮತ್ತು ಮಾನವ ಕಾ ಸಹಿ ಪರಿಚಯ ಇದೆ. ವಿಶೇಷವಾಗಿ ಅಭಿನವ್ ಮನುಷ್ಯ ಪದ್ಯದಲ್ಲಿರ್ತಕ್ಕಂಥ ಆಶಯನೂ ಕೂಡ ನೋಡ್ಕೊಂಡು ಹೋಗಿ. ಆಮೇಲೆ ಇದು ಭೌತಿಕ ಸಾಧನಕ ವರ್ಣನ್ ಕೀಜಿಯೆ ಅಂತಲೂ ಕೂಡ ಆ ಕ್ವಶನ್ಸ್ ಬರ್ಬೋದು. ಅಲ್ಲದೆ ಅಭಿನವ್ ಮನುಷ್ಯ ಪದ್ಯದ ಭಾವಾರ್ಥಗಳ ಸಹಿತ ಏನಾಗ್ಬೋದು ತಮಗೆ ಬರ್ಬೋದು, ಅದನ್ನು ಸಹಿತ ನೋಡ್ಕೊಂಡು ಹೋಗಿ. ಇನ್ನು ಮೇರಾ ಬಚಪನ್ ಪಾಠದಲ್ಲಿ ನೋಡೋದಾದರೆ ಕಲಾಂ ಕಾ ಜೀವನ್ ಸಾದಗಿ और निश्चिंतता में बीतने के कारण ज़ैनुल आबदीन नमाज के बारे में क्या कहते थे. ಇಲ್ಲಿ ಅನುರೂಪದ ಪ್ರಶ್ನೆಗಳು ಬರ್ತಕ್ಕಂಥ ಚಾನ್ಸಸ್ ಇದ್ದಾವೆ. ಆಸಿಯಮ್ಮ ಕಲಾಂ ಜಿ ಕೋ ಖಾನೆ ಕೆ ಲಿಯೆ ಕ್ಯಾ ಕ್ಯಾ ದೇತಿ ಥಿ, ಅದು ಕೂಡ ಒಂದು ಕ್ವಶನ್ಸ್ಗಳನ್ನು ತಾವು ನೋಡ್ಕೊಂಡು ಹೋಗಬೇಕು. ಜೊತೆಗೆ ಇಲ್ಲಿ ಜೈನುಲ್ ಆಬ್ದೀನ್ ಆಗಿರ್ಬೋದು, ಅಹ್ಮದ್ ಜಲಾಲುದ್ದೀನ್ ಆಗಿರ್ಬೋದು, ಶಂಸುದ್ದೀನ್ ಆಗಿರ್ಬೋದು, ಆಶಿಯಮ್ಮ ಆಗಿರ್ಬೋದು, ಅವ್ರ ಬಗ್ಗೆನೂ ಕೂಡ ತಮಗೇನಾಗಬೇಕು ಗೊತ್ತಿರಬೇಕು. ಅವರ ವ್ಯಕ್ತಿತ್ವವನ್ನು ಸಹಿತ ನಮಗೆ ಬರಲಿಕ್ಕೆ ಕೇಳಬಹುದು. ಇನ್ನು ಇಲ್ಲಿ ಬಸಂತ್ ಏಕ್ ಇಮಾನ್ದಾರ್ ಲಡ್ಕಾ ಹೈ ಮತ್ತು ಪಂಡಿತ್ ರಾಜ್ಕಿಶೋರ್ ಕಾ ಮಾನವೀಯ ವ್ಯವಹಾರ ಅಂತ ಇದೆ. ಸೊ ಈ ಪಾಠದಲ್ಲಿ 2 ಅಂಕದ ಕ್ವಶನ್ಸ್ಗಳನ್ನು ಸಹಿತ ನೋಡ್ಕೊಡ್ರಿ. ಮೋಸ್ಟ್ ಇವೇ ಏನಾಗಿರ್ತಾವೆ ಕ್ವಶನ್ಸ್ಗಳು ಬರ್ತಾವೆ. ಇನ್ನು 5 ದೋಹಾಗಳ ಭಾವಾರ್ಥಗಳಲ್ಲಿ ಎಲ್ಲ ದೋಹಾಗಳನ್ನು ನೋಡ್ಕೊಡ್ರಿ. ಯಾಕಂದ್ರೆ ಫಸ್ಟ್ದ ಮುಖ್ಯ ಮುಕ್ಸೋ ಚಾಹಿ, ಜಡಚೇತನ ಗುಣ ದೋಷಮಯ, ದಯಾಧರ್ಮ ಕಾಮೂಲ್, ಅವು ಸರಳ ಇದ್ದಾವೆ. ಬಟ್ ಇವು ಸ್ವಲ್ಪ ಡಿಫಿಕಲ್ಟ್ ಇದ್ದಾವೆ. ಎಕ್ಸಾಮ್ನಲ್ಲಿ ಇವೇ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದ್ದಾವೆ. ಅದರಲ್ಲಿ ತುಳಸಿ ಸಾತಿ ವಿಪತ್ತಿಗೆ ರಾಮನಾಮ ಮನಿ ದೀಪದರು ಅಂತಕ್ಕಂಥ ಈ 2 ದೋಹಾಗಳ ಭಾವಾರ್ಥ ಸೊ ತುಂಬಾ ಇಂಪಾರ್ಟೆಂಟ್ ಇದ್ದಾವೆ. ಅವುಗಳನ್ನು ಸಹಿತ ತಾವೇನು ಮಾಡಬೇಕಾಗಿದೆ, ಹೆಚ್ಚು ಪ್ರಾಕ್ಟೀಸ್ಗಳನ್ನು ಮಾಡಿದರೆ ಖಂಡಿತವಾಗಿ ಇಲ್ಲಿಂದ 3 ಅಂಕದ ಪ್ರಶ್ನೆಗಳನ್ನು ತಾವುಗಳು ಗಳಿಸ್ತೀರಿ ಅಂಕಗಳನ್ನು. ಇನ್ನು ಇಂಟರ್ನೆಟ್ ಕ್ರಾಂತಿ ಪಾಠದಲ್ಲಿ ಸೊ ಬಹಳ ಇದೆ. ಸೂಚನಾ ಮತ್ತು ಸಂಚಾರಕ್ಕೆ ಕ್ಷೇತ್ರದಲ್ಲಿ ಇಂಟರ್ನೆಟ್ನ ಮಹತ್ವ, ಸೋಷಿಯಲ್ ನೆಟ್ವರ್ಕಿಂಗ್ ಇದೆ, ವಿಡಿಯೋ ಕಾನ್ಫರೆನ್ಸ್ ಅದ, ಓಕೆ, ಹಾನಿ ಇದ್ದಾವೆ, ಲಾಭಗಳಿದ್ದಾವೆ. ಇಲ್ಲಿನೂ ಕೂಡ 1 ಅಂಕದ ಒಂದು ಕ್ವಶನ್ಸ್ ಬರ್ಬೋದು. ಆಮೇಲೆ 2 ಅಥವಾ 3 ಅಂಕಕ್ಕೆ ಕ್ವಶನ್ಸ್ಗಳು ಬರ್ಬೋದು. ಇವು 3 ಅಂಕಕ್ಕೆ ಬರ್ತಕ್ಕಂಥ ಕ್ವಶನ್ಸ್ಗಳೇ ಆಗಿದ್ದಾವೆ. ಇದ್ರ ಜೊತೆಗೆ ಲಾಭ ಮತ್ತು ಹಾನಿಗಳನ್ನು ನೋಡ್ಕೊಡ್ರಿ. ಚೆನ್ನಾಗಿ ನೋಡ್ಕೊಂಡಿದ್ದಾದ್ರೆ ನಿಬಂಧಗಳನ್ನು ಸಹಿತ ಇದ್ರ ಮೇಲೇ ಬರಿಬೋದು. ಅಲ್ಲಿ ಕೂಡ 4 ಅಂಕ ಕೊಡ್ತಾರೆ. ಇನ್ನು ಇಮಾನ್ದಾರೋಂ ಕೆ ಸಮ್ಮೇಳನ ಮೇ ಪಾಠದಲ್ಲಿ ವಿದ್ಯಾರ್ಥಿಗಳೇ ಅಲ್ಲಿ 1 ಅಂಕದ ಪ್ರಶ್ನೆ ಖಂಡಿತವಾಗಿ ಬರ್ತದೆ. ಅದು ಅನುರೂಪತ ಆಗಿರ್ಬೋದು, ಏಕವಾಕ್ಯ ಆಗಿರ್ಬೋದು. ವಿಶೇಷವಾಗಿ ಲೇಖಕೋ भेजे निमंत्रण में क्या लिखा गया था, लेखक ने मंत्री को क्या समझाया, लेखक कमरा छोड़कर जाने का निर्णय क्यों लिया. ओके, ಆಮೇಲೆ स्वागत समिति के मंत्री ಆಗಿರ್ಬೋದು, धूप का चश्मा खो जाने की घटना का वर्णन ಆಗಿರ್ಬೋದು. ओके, चप्पलें गायब होने पर क्या सुझाव दिया.
ಅದನ್ನು ಸ್ವಲ್ಪ ತಾವೇನು ಮಾಡಬೇಕಪ್ಪ ಅಂದರೆ ಇಮಾನ್ದಾರ್ ಡೆಲಿಗೇಟ್ ಇವುಗಳನ್ನು ನೋಡ್ಕೊಂಡು ಹೋಗಿ. ಇನ್ನು ದುನಿಯಾ ಮೇ ಪಹಲಾ ಮಕಾನ್ದಲ್ಲಿ ವೆರಿ ಸಿಂಪಲ್ ಅದ. ಫಸ್ಟ್ 4 ಪ್ರಾಣಿಗಳ ಹೆಸರುಗಳು, ಆಮೇಲೆ ಅವು ಏನೇನು ಸಲಹೆಗಳನ್ನು ಕೊಟ್ಟಿದ್ದು ಅದನ್ನು ಸ್ವಲ್ಪ ನೋಡ್ಕೊಡ್ರಿ. ಆಮೇಲೆ ದೋನೋ ದೋಸ್ತ್ ಜಂಗಲ್ಗೆ ಅವ್ರು ಕ್ಯೂ ಚಲ್ ಪಡೆ ಅದನ್ನು ನೋಡಿಕೊಂಡ್ರೆ ಸಾಕು. ಇನ್ನು ಈ ಸಮಯ ಕಿ ಪಹಚಾನ್ ಅಂತಕ್ಕಂಥ ಪದ್ಯದಲ್ಲಿ ವಿದ್ಯಾರ್ಥಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಬರೀ ಸಮಯ ಕಾ ಸದುಪಯೋಗ ಒಂದು ಕ್ವಶನ್ ಆನ್ಸರ್ಸ್ ನೋಡ್ಕೊಂಡು ಹೋಗಿ, ಮತ್ತು ಮನುಷ್ಯ ಕಿ ಸುಖ ಕಿ ಪ್ರಾಪ್ತಿ ಕಬ್ ಸಂಭವ ಹೇ ಟೋಟಲಿ ಪದ್ಯದ ಆಶಯವನ್ನು ನೋಡ್ಕೊಂಡು ಹೋದರೆ ಖಂಡಿತ ಅಂಕಗಳನ್ನು ಗಳಿಸಬಹುದು. ಇನ್ನು ರೋಬೋಟ್ ಪಾಠದಲ್ಲಿ ಧೀರಜ್ ಸಕ್ಸೇನಾ ನೇ ಬುದ್ಧಿಮಾನ್ ರೋಬೋಟ್ ಕಿ ಜರೂರತ್ ಕ್ಯೂ ಥಿ ಅದು. ಆಮೇಲೆ ಈ ರೋಬೋಟ್ ಧೀರಜ್ ಸಕ್ಸೇನಾ ಮನೆಯಲ್ಲಿ ಏನೆಲ್ಲ ಕೆಲಸ ಮಾಡ್ತಿತ್ತು ಅದನ್ನು ನೋಡ್ಕೊಂಡು ಹೋಗಿ. ಸಾಧಾರಾಮ್ ಕೋ ಕ್ಯಾ ಹುವಾ ತಾ ಅದನ್ನು ಕೂಡ ಏನು ಮಾಡ್ಕೋಬೇಕು, ನೆನಪಿನಲ್ಲಿ ಇಟ್ಕೊಳ್ಬೇಕು. ಇನ್ನು ಮಹಿಳಾ ಕಿ ಸಾಹಸಗಾಥ ಪಾಠದಿಂದ ವಿದ್ಯಾರ್ಥಿಗಳೇ ಬಚೇಂದ್ರ ಪಾಲ್ ಅವರ ಪರಿವಾರ ಆಗಿರ್ಬೋದು ಮತ್ತು ಬಚ್ಪನ್ ಆಗಿರ್ಬೋದು, ಜೊತೆಗೆ ಆ ಮಹಿಳಾ ಕಿ ಸಾಹಸಗಾಥ ಪಾಠದಿಂದ ಆಶಯ ಏನದ, ಆಮೇಲೆ ದಕ್ಷಿಣಿ ಶಿಖರ್ ಪರ್ ಚढ़ते समय बचेंद्री के ಅನುಭವ ಆಗಿರ್ಬೋದು, ಆಮೇಲೆ ಬಚೇಂದ್ರಿ ತಯಾರಿ ಕಿಸ್ ಪ್ರಕಾರ ಕಿ ಚढ़ने के लिए ಅದನ್ನು ಕೂಡ ನೋಡ್ಕೊಂಡು ಹೋದರೆ ಖಂಡಿತ ಅಂಕಗಳನ್ನು ಗಳಿಸ್ತೀರಿ. ಇನ್ನು कृष्ण अपनी माता यशोदा के प्रति क्यों नाराज है, बालकृष्ण अपनी माता से क्या क्या शिकायतें करता है, यशोदा कृष्ण के क्रोध को कैसे शांत करती है ಅಂತಕ್ಕಂಥದ್ದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಇದಾವೆ. ಇನ್ನು ಕರ್ನಾಟಕಿ ಪ್ರಾಕೃತಿಕ ಸೌಂದರ್ಯ ಅಂತಕ್ಕಂಥದ್ದು ಅದೇ ಆ ಕ್ವಶನ್ಸಲ್ಲಿ ವಿಶೇಷವಾಗಿ ನದಿ ಜಲಪ್ರಪಾತ ಮತ್ತು ಬಾಂಧ್ ಜಲಾಶಯಕ್ಕೆ ಉಪಯೋಗ ಅದನ್ನು ನೋಡ್ಕೊಂಡು ಹೋಗಿ, ಯಾಕಂದರೆ 2 ಅಂಕಕ್ಕೂ ಕೂಡ ಬರ್ಬೋದು. ಕರ್ನಾಟಕಿ ಶಿಲ್ಪಕಲಾ ನೋಡ್ಕೊಂಡು ಹೋಗಿ. ಭಾಷಾ ಮತ್ತು ಸಂಸ್ಕೃತಿ ಕಿಲೆ ಸಾಹಿತ್ಯಕಾರರ ಕಿ ದೇನೊಳಗೆ ವಿಶೇಷವಾಗಿ ಜ್ಞಾನಪೀಠ ಪುರಸ್ಕಾರ ಬಗ್ಗೆನೂ ಕೂಡ ನೋಡ್ಕೊಂಡು ಹೋಗಿ. ಇನ್ನು ಬಾಲ್ ಶಕ್ತಿದಲ್ಲಿ ಮುಖ್ಯವಾಗಿ ರಾಮು ಕಿ ಬುರಿ ಆದತಿ ಯಾವ್ಯಾವ ಇದ್ದೆ ಅನ್ನಿದ್ರೆ ಬಚ್ಚೆ ಗಾಂವ್ ಕೆ ಲಿಯೆ ಕ್ಯಾ ಕ್ಯಾ ಕಾಮ್ ಕಿಯಾ ಅದು, गांव को आदर्श गांव कैसे बनाया, कलेक्टर साहब ने बच्चों की बड़ाई में क्या कहा, ಇವುಗಳು ಸಹಿತ ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ. ಇನ್ನು ಪೂರಕ ವಾಚನದಲ್ಲಿ ನೋಡೋದಾದರೆ ವಿದ್ಯಾರ್ಥಿಗಳೇ शनि को सबसे सुंदर ग्रह क्यों कहते हैं, अत्यंತ ठंडा ग्रह क्यों कहते हैं, शनि ग्रह का निर्माण. ಆಮೇಲೆ ಇಲ್ಲಿ ಟೈಟನ್ ಮತ್ತು ಗ್ಯಾನಿಮೇಡ್ ಬಗ್ಗೆನೂ ಕೂಡ 2 ವಾಕ್ಯಗಳನ್ನ ನೆನಪಿನಲ್ಲಿ ಇಟ್ಕೊಡ್ರಿ, ಅದರಿಂದನೂ ಕೂಡ ಕ್ವಶನ್ಸ್ಗಳು ಬರ್ತಾ ಇದ್ದಾವೆ. ಇನ್ನು ಸತ್ಯಕ್ಕೆ ಮಹಿಮಾದಲ್ಲಿ ಸತ್ಯದ ಅರ್ಥ ಮತ್ತು ರೂಪ, ಸತ್ಯದ ಕುರಿತು ಶಾಸ್ತ್ರದಲ್ಲಿ ಏನು ಕಥನದ, ಸತ್ಯಕ್ಕೆ ಬಾರೆ ಮೇ ಗಾಂಧೀಜಿ ಕೆ ಕಥನ್, झूठ बोलने वालों की हालत ಅದನ್ನು ನೋಡ್ಕೊಡ್ರಿ. ಆಮೇಲೆ ಕೋಯಿ 2 या 3 ನಾಗರಿಕ ಕರ್ತವ್ಯ ಬರೀಲಿ ಅಂತ ಕೂಡ ಕೇಳ್ಬೋದು. ಇದರಲ್ಲಿ ವಿಶೇಷವಾಗಿ ಅಕುಲಾ, ಸಲ್ಮಾ ಮತ್ತು ಅನ್ವರ್ ಬಗ್ಗೆ ನೆನಪಿಟ್ಕೊಡ್ರಿ. ಅವ್ರದ್ದು ಕ್ವಶನ್ಸ್ ಬರ್ಬೋದು, ಅಥವಾ ಅದನ್ನೇ 3 ತಗೊಂಡು ನಾಗರಿಕ ಕರ್ತವ್ಯ ಒಳಗೆ ಬರೆದು ನಡೀತದ. ಮೇನ್ ಇಂಪಾರ್ಟೆಂಟ್ ಮೀನಾ ಮೇಡಮ್ ಛಾತ್ರೌ ಸೆ ಅಂತ್ ಮೇ ಕ್ಯಾ ಕಹಾ ಅದನ್ನು ನೋಡ್ಕೊಡ್ರಿ. ಇನ್ನು ಚುಟ್ಟಿ ಪತ್ರವನ್ನು ಬರೆಯೋದನ್ನು ರೂಢಿಸ್ಕೊಡ್ರೆ 5 ಅಂಕಕ್ಕೆ. ವಿಶೇಷವಾಗಿ ಇಂಟರ್ನೆಟ್ ಜನಸಂಖ್ಯೆ ಮತ್ತು ಕರ್ನಾಟಕಿ ಮಹಾನತ ನಿಬಂಧ ಕೇಳ್ತಾರೆ, ಅದರಲ್ಲಿ ಒಂದು ಖಂಡಿತ ಬರ್ತದೆ. ಅಸಫಲತೆ ಚುನೌತಿ ಅಂತಕ್ಕಂಥ ಪದ್ಯನೂ ಕೂಡ ಬರ್ತದೆ. ಸೊ ನಾನು ಹೇಳಿದ್ದು ನೋಡಿದರೆ ಭಾಳಷ್ಟು ಹೇಳಿದ್ದೀನಿ, 50-55 ಮಾರ್ಕ್ಸ್ವರೆಗೂ ಕೂಡ ಕ್ವಶನ್ಸ್ಗಳು ಇಲ್ಲಿಂದನೇ ಬರ್ತಾವೆ. ಚೆನ್ನಾಗಿ ವಿಡಿಯೋಗಳನ್ನು ಕೇಳಿ ಪ್ರಾಕ್ಟೀಸ್ ಮಾಡಿದರೆ ಇದಕ್ಕೆ ಸಂಬಂಧಪಟ್ಟ